ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಗೋಧಿ ಹಿಟ್ಟಿಂದ ಸೂಪರ್ ರೆಸಿಪಿ ಅಲ್ಲ? ಹೌದು ಆಶಾ, ತುಂಬಾನೇ ಡಿಫ್ರೆಂಟು, ತುಂಬಾನೇ ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೀವಿ. ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಅದರ ಜೊತೆ ಇವತ್ತು ಏನಪ್ಪ ಅಂದರೆ, ಮಕ್ಕಳು ಯಾವುದು ವೆಜಿಟೇಬಲ್ ಇಷ್ಟಪಡಲ್ಲ ಅದನ್ನು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ಸೊ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಗೋಧಿ ಹಿಟ್ಟನ್ನು ತಗೊಳ್ಳಿ. ಗೋಧಿ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಬೆಳಗ್ಗೆ ಲಂಚ್ ಬಾಕ್ಸಿಗೆ ಆಗುತ್ತಲ್ಲ ಪ್ರತಿಭಾ? ಲಂಚ್ ಬಾಕ್ಸಿಗಂತೂ ತುಂಬಾ ಹೆಲ್ದಿನೂ ಅನ್ಬೋದು, ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಜೊತೆ ನೀವು ಆಫೀಸ್ಗೆ ಹೋಗೋರಿಗೂ ಕೂಡ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಮನೆಯಲ್ಲಿ ವಯಸ್ಕರಿದ್ದಾರೆ, ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ಮಾಡ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ನಾಯ್ಸ್ ಇದೆ, ಹಾಗಾಗಿ ವಿಡಿಯೋ ಅಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ರೂ ನಮಗೆ ತಿಳಿಸಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಇವಾಗ ಈ ಥರ ಕಲಿಸಿಟ್ಟಿದ್ವಲ್ಲ ಸ್ವಲ್ಪ ಹಿಟ್ಟು, ಇದೇ ಥರ ಬಿಟ್ಬಿಡೋಣ ಅಂತ. ಯಾಕಂದರೆ ಇದೊಂದು ಸ್ವಲ್ಪ ನಾವು ಮುಂದಿನ ಪ್ರೊಸೆಸ್ ಮಾಡೋದನ್ನ ಹಿಟ್ಟು ನೆನೆಯುತ್ತೆ. ಹಾಗಾಗಿ ನೋಡಿ, ಇಷ್ಟೇ ನೀರು ಹಾಕಿ ನಾವು ಫಸ್ಟ್ ಹಿಟ್ಟನ್ನು ಈ ಥರ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ ಪ್ರತಿಭಾ ಈ ಥರ ಮಾಡೋದ್ರಿಂದ? ಹೌದು, ಸಾಫ್ಟ್ ಆಗುತ್ತೆ. ನೋಡಿ, ಜಸ್ಟ್ ಸ್ವಲ್ಪ ನೀರು ಹಾಕಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ರು. ನೋಡಿ, ಇವಾಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದೇ ಥರ ಪಕ್ಕಕ್ಕೆ ಎತ್ತಿಡೋಣ. ನೋಡಿ, ಇಲ್ಲೊಂದು ಬೀಟ್ರೂಟನ್ನು ತಗೊಂಡಿರೋದು, ಬೀಟ್ರೂಟದು ಮೇಲ್ಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ. ಕೆಲವೊಬ್ರು ಬೀಟ್ರೂಟ್ನ ತಿನ್ನಲ್ಲ ಪ್ರತಿಭಾ. ಹೌದು ಆಶಾ, ಅದಕ್ಕೇನೆ ಇದೊಂದು ಹೊಸ ರೆಸಿಪಿ ಅಂತಲೂ ಅನ್ಬೋದು. ನೋಡಿ, ಬೀಟ್ರೂಟದು ಮೇಲ್ಗಡೆ ಸಿಪ್ಪೆನ ನಾವು ತಕ್ಕೊಳ್ಳೋಣ. ನೀವು ನಿಮ್ಮ ಮನೇಲಿ ಈ ರೆಸಿಪಿ ಮಾಡ್ತಾ ಇದ್ದರೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ರೆಸಿಪಿ ನಿಮಗೆ ಹೊಸದಾದ್ರೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದೇ ಥರ ನಿಮಗೆ ನಾನು ಹೊಸ ಹೊಸ ರೆಸಿಪಿ, ಹೆಲ್ದಿ ರೆಸಿಪಿನ ತೊಗೊಂಡು ಬರ್ತಾ ಇರ್ತೀನಿ. ನೋಡಿ, ಈ ಥರ ಬೀಟ್ರೂಟ್ ಮೇಲ್ಗಡೆ ಸಿಪ್ಪೆನ ತಗೊಂಡು ಬಂದ ನಂತರ ಇದನ್ನು ಒಂದು ಸರ್ತಿ ನಾವು ವಾಶ್ ಮಾಡ್ಕೊಂಡು ಬರೋಣ. ನೋಡಿ, ಇದು ಒಂದು ಸರ್ತಿ ನಾನು ತೊಳ್ಕೊಂಡು ಬಂದಿರೋದು. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಏನು ಹೆಲ್ದಿಯಾಗಿ ಪ್ಯಾಕ್ ಮಾಡ್ತೀರಂತನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಲಂಚ್ ಬಾಕ್ಸ್ ಸೀರೀಸ್ ಏನಾದರೆ ನಿಮಗೆ ಬೇಕಂದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಸೀರೀಸನ್ನು ಕೂಡ ನಿಮಗೋಸ್ಕರ ನಾವು ತೊಗೊಂಡು ಬರ್ತೀವಿ. ನೋಡಿ, ಫುಲ್ ಒಂದು ಬೀಟ್ರೂಟನ್ನು ನಾನು ತೊಗೊಂಡಿರೋದು. ಇದನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಬಟ್ಲಲ್ಲಿ ಹಾಕೊಳ್ಳೋಣಲ್ಲ ಆಶಾ? ಹೌದು. ನೋಡಿ, ಈ ಥರ ಒಂದು ಬಟ್ಲಲ್ಲಿ ಹಾಕೊಳ್ಳೋಣ. ನೋಡಿ, ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ಇವಾಗ ಇದನ್ನು ಮಿಕ್ಸರಲ್ಲಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ತುಂಬ ಸಣ್ಣಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಇಷ್ಟು ಫೈನಾಗಿ ಮತ್ತು ಗಟ್ಟಿಯಾಗಿ ರುಬ್ಕೊಂಡು ಬಂದಿರೋದು. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ನೋಡಿ, ಇದನ್ನು ನಾವು ಏನು ಹಿಟ್ಟನ್ನು ಅರ್ಧ ಕಲ್ಲಿಸಿ ಇಟ್ಕೊಂಡಿದ್ವಲ್ಲ, ಅದು ಈ ಥರ ಆಗಿದೆ. ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ. ಹೌದು, ಮತ್ತು ನೀರು ಕೂಡ ಎಳ್ಕೊಂಡಿದೆ. ಇವಾಗ ಇದ್ರ ಒಳಗಡೆ ನೋಡಿ, ನಾವು ರುಬ್ಕೊಂಡು ಬಂದಿರೋದು ಬೀಟ್ರೂಟದ್ದು ಪೇಸ್ಟನ್ನು ಹಾಕೊಳ್ಳೋಣ. ನೀವು ಇದು ಸ್ಟಾರ್ಟಿಂಗಲ್ಲಿನೂ ಕೂಡ ಇದೇ ಥರ ರುಬ್ಬಿಬಿಟ್ಟು ಕೂಡ ಹಾಕೋಬೋದು. ಬಟ್ ಈ ಮೆಥಡಲ್ಲಿ ಮಾಡಿ ನೋಡಿ, ಪರ್ಫೆಕ್ಟ್ ಬರುತ್ತೆ ರೆಸಿಪಿ. ನೆಕ್ಸ್ಟ್ ಅಷ್ಟೇ ಇದ್ರ ಒಳಗಡೆ ಇವಾಗ ಎಳ್ಳನ್ನು ಹಾಕೊಳ್ಳೋಣ. ಬಿಳಿ ಎಳ್ಳಿದೆ, ಇದನ್ನು ಹಾಕೊಳ್ಳೋಣ. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಸೊ ನೀರಿನ ಕ್ವಾಂಟಿಟಿ ನೀವು ನೋಡಿಕೊಂಡು ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ಲೂಸು ಇಡಬಾರ್ದು ಅಷ್ಟೇ. ಹಿಟ್ಟು ಮೀಡಿಯಮ್ ಆಗಿ ಇಡಬೇಕು. ಆವಾಗ ಸಾಫ್ಟಾಗಿ ಮತ್ತು ಚೆನ್ನಾಗಿ ಟೆಕ್ಸ್ಚರಲ್ಲಿ ಬರುತ್ತೆ. ನೋಡಿ, ಇದನ್ನು ಈ ಹದಕ್ಕೆ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಮಕ್ಕಳು ಪ್ರತಿಭಾ ಕಲರ್ಫುಲ್ ಕೇಳ್ತವೆ. ಹೌದು, ಅವಾಗ ಕೂಡ ಈ ಥರ ಮಾಡ್ಕೊಡ್ಬೋದು ನೋಡಿ. ಹಾಂ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತಿಂತಾರೆ. ಹೌದು. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಚಿಕ್ಕ ಸ್ಪೂನಿಂದ 1 ಸ್ಪೂನು, ದೊಡ್ಡ ಸ್ಪೂನಿಂದ ಅರ್ಧ ಸ್ಪೂನು. ಯಾಕಂದರೆ ಒಂದು ಸ್ವಲ್ಪ ಶೈನು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ. ತುಪ್ಪನೂ ಹಾಕೋಬೋದು ಪ್ರತಿಭಾ? ತುಪ್ಪನೂ ಹಾಕೋಬೋದು. ವೆಯ್ಟ್ ಲಾಸ್ ಮಾಡೋರಿಗೂ ಒಳ್ಳೆ ರೆಸಿಪಿನೇ ಇದು. ಹೌದು. ಯಾರು ಎಣ್ಣೆನೇ ತಿನ್ನಲ್ಲ ನಾವು ಅನ್ನೋರಿಗೂ ಕೂಡ ಹೇಳಿ ಮಾಡಿಸಿರೋಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು.
ನೋಡಿ ಇದು ಹದ ಪರ್ಫೆಕ್ಟಾಗಿದೆ. ಚಪಾತಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಸಿರೋದು. ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ನೋಡಿ ಇವಾಗ ಇಲ್ಲೊಂದು ಬಾಣಲಿನ ಇಟ್ಟಿರೋದು, ಇದ್ರ ಒಳಗಡೆ ನೀರನ್ನು ಹಾಕೊಳ್ಳೋಣ. ನೀರು ಹಾಕಿ ಸಾಕು. ನೋಡಿ ಈ ಥರ ತೂತ ಇರುವಂಥ ಒಂದು ಜಡಿನ ಇಡೋಣ. ಇಟ್ಬಿಟ್ಟು ಇಲ್ಲಿ ನೀರನ್ನು ಕುದಿಯೋಕೆ ಇಡಬೇಕು. ಸೊ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಇಲ್ಲಿ ನೀರನ್ನು ಹೆಸರು ಬರೋಕೆ ಇಡೋಣ. ಹೆಂಗೆ ಇಡ್ಲಿಗೆಲ್ಲ ನೀರು ಹೆಸರು ಬರ್ಬೇಕು ಇಡ್ತೀವಲ್ಲ ಆ ಥರ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕು, ನೀರು ಕುದಿಬೇಕು. ಸೊ ಇವಾಗ ಇದು ನೀರು ಕುದಿ ಬರೋ ತನಕ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ನೀರು ಹೆಸರು ಬರೋ ತನಕ ಇಲ್ಲಿ ಹಿಟ್ಟನ್ನು ಕೂಡ ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಮಿತ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಮಿದಿತೀರಿ ಅಷ್ಟು ಸಾಫ್ಟಾಗಿ ಮತ್ತು ಅಷ್ಟು ಚೆನ್ನಾಗಿ ನಮ್ಮದು ರೆಸಿಪಿ ಆಗುತ್ತೆ. ಇವಾಗ ಚಿಕ್ಕ ಚಿಕ್ಕದಾಗಿ ನಾವು ಪೂರಿಗೆಲ್ಲ ಉಂಡೆ ಮಾಡ್ಕೊತೀವಲ್ಲ ಆ ಥರ ಉಂಡೆನ ಮಾಡ್ಕೊಳ್ಳೋಣ. ಈ ಥರ ಇದು ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡ್ರು. ಇವಾಗ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಹಿಟ್ಟು ಹಚ್ಕೋಬಾರ್ದು. ಹಿಟ್ಟು ಬೇಡ ಆಶಾ. ಬೇಕಂದ್ರೆ ಹಿಟ್ಟು ಹಚ್ಕೊಂಡು ನೀವು ಲಟ್ಟಿಸ್ಬೋದು, ಬಟ್ ಹಾರ್ಡ್ ಆಗುತ್ತೆ, ಸಾಫ್ಟ್ ಆಗಂಗಿಲ್ಲ. ಇವಾಗ ಇದನ್ನು ಲಟ್ಸೋಣ. ಸ್ವಲ್ಪ ತಿಳುವಾಗಿನೇ ಇರಬೇಕು, ದಪ್ಪ ಇರಬಾರ್ದು. ಚಪಾತಿ ನೀವು ದಪ್ಪ ಲಟ್ಟಿಸ್ತೇನೆ ಅಂದರೆ ಇದನ್ನು ಕೂಡ ಒಂದು ಸ್ವಲ್ಪ ತಿಳುವಾಗಿನೇ ಲಟ್ಟಿಸ್ಬೋದು. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವೆರೀಸ್ ಡೌಟ್ಸ್ ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೋಡಿ ಪರ್ಫೆಕ್ಟಾಗಿ ಆಗಿದೆ. ನೋಡಿ ಥಿಕ್ನೆಸ್ ಕೂಡ ಸಣ್ಣಾಗಿಯೇ ಇದೆ. ಇವಾಗ ಈ ಥರ ತಗೊಂಡ್ಬಿಟ್ಟು ನೋಡಿ ಇವಾಗ ನೀರು ಹೆಸರು ಬಂದಿದೆ. ನೋಡಿ ಮೇಲ್ಗಡೆ ಹೋಗಿ ಬರ್ತಾ ಇದೆಲ್ಲ. ಈ ಟೈಮಲ್ಲಿ ಇದೇನೋ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬೀಟ್ರೂಟದು, ಇದು ನೋಡಿ ಒಂದ್ರ ಮೇಲೆ ಒಂದು ಹಾಕಿದ್ರೂ ಅಂಟಿಲ್ಲ. ಈ ಥರ ಹಾಕೊಳ್ಳೋಣ. ನೋಡಿ ಒಂದಿಟ್ಟು ನಂತರ ಇದ್ರ ಮೇಲ್ಗಡೆನೆ ಇನ್ನೊಂದು ನಾವು ಇಟ್ಕೋಬಹುದು. ಇದೇನು ಅಂಟಂಗಿಲ್ಲ ಒಂದಕ್ಕೊಂದು. ಇಲ್ಲ ಅಂದರೆ 1 ಸೆಕೆಂಡ್ ವೇಟ್ ಮಾಡಿ ಮಾಡಿ ಇಟ್ಕೋಬಹುದು. ಇವಾಗ 2 ಹಾಕಿದ್ದೀವಿ, ಇದನ್ನು 1 ನಿಮಿಷ ಈ ಥರ ಹಾಕೊಂಡ್ಬಿಡೋಣ. ಇದಕ್ಕೆ ತವ ಬೇಕಾಗೋದಿಲ್ಲ ಪ್ರತಿಭಾ? ತವಾನೇ ಬೇಕಾಗಿಲ್ಲ, ಬರೀ ಸ್ಟೀಮ್ ಮೇಲೆ ಮಾಡ್ಕೊಳ್ಳೋವಂಥ ಒಂದು ಹೆಲ್ದಿ ರೆಸಿಪಿ ಅಂತಲೂ ಅನ್ಬೋದು. ತುಂಬ ಡಿಫ್ರೆಂಟು, ತುಂಬ ಯುನೀಕು ಮತ್ತು ಅಷ್ಟೇ ಹೆಲ್ದಿಯಾಗಿದೆ. ಫ್ಲೇಮನ್ನು ಮಾತ್ರ ನಾನು ಹೈ ಫ್ಲೇಮಲ್ಲಿನೇ ಇಟ್ಕೊಂಡಿರೋದು. ಇವಾಗ ನೋಡಿ ಮತ್ತೆ ತಗೊಳ್ಳೋಣ. ಈ ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ ಅಲ್ಲ, ಮತ್ತೆ ಇನ್ನೊಂದು ಇಟ್ಕೋಬೋದು. ಆವಾಗ ಒಂದಕ್ಕೊಂದು ಅಂಟಂಗಿಲ್ಲ ಅಂತೇಳಿ ಈ ಥರ ಮಾಡೋದು. ಸ್ವಲ್ಪ ಸ್ಟೀಮ್ ಆದರೆ ಅಂಟಂಗಿಲ್ಲ, ಮತ್ತು ಎಣ್ಣೆನೂ ಜಾಸ್ತಿ ತಗೊಳಂಗಿಲ್ಲ ಈ ಥರ ಮಾಡಿದ್ದು. ಇಲ್ಲಾಂದರೆ ಏನಾಗುತ್ತೆ, ನಾವು ಒಂದೇ ಸರ್ತಿಗೆ ಹಾಕ್ತೀವಿ ಅಂದರೆ ಮೇಲ್ಗಡೆ ಎಣ್ಣೆ ಹಚ್ಕೊತ ಹೋಗ್ಬೇಕಾಗತ್ತೆ. ಮತ್ತೆ ಕಲರ್ ಚೇಂಜ್ ಆಯ್ತಲ್ಲ, ಮತ್ತೆ ಒಂದು ಇಟ್ಕೋದು. ಒಂದೇ ಸರಿ ಆಗೋಗುತ್ತಲ್ಲ? ಒಂದೇ ಸರ್ತಿಗೆ ಆಗುತ್ತೆ. ಒಂದೇ ಸರ್ತಿಗೆ 6-7 ಆಗೋಗುತ್ತೆ. ಇವಾಗ ಇನ್ನೊಂದು ಹಾಕಿಬಿಟ್ಟು ಇಲ್ಲಿ ನಾನು ಒಂದು ಸರ್ತಿಗೆ 5 ಹಾಕಿರೋದು. ಮೇಲ್ಗಡೆ ಮುಚ್ಚಿಬಿಟ್ಟು ಫ್ಲೇಮನ್ನು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 5ರಿಂದ 7 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ನೋಡಿ ಒಂದು 7 ನಿಮಿಷ ಆಗಿದೆ. ತಕ್ಕೊಳ್ಳೋಣ, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಆರೋಕೆ ಬಿಡೋಣ, ಯಾಕಂದರೆ ಇಮಿಡಿಯೇಟಾಗಿ ಎತ್ತಕ್ಕೆ ಹೋದರೆ ಕೈ ಸಿಗುತ್ತೆ. ಅಂಟಿಲ್ಲ ನೋಡಿ ಪ್ರತಿಭಾ? ಅಂಟೋದಿಲ್ಲ. ಅದಕ್ಕೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಸ್ವಲ್ಪ ಅಂಟೋದಿಲ್ಲ, ಸ್ವಲ್ಪ ಆರೋಕೆ ಬಿಡೋಣ. ನೋಡಿ ಇವಾಗ ಇದೆಲ್ಲ ಆರಿದೆ. ನೋಡಿ ಆರಿದ ನಂತರ ಒಂದು ಸ್ವಲ್ಪ ಈ ಥರ ತಕ್ಕೋಬೋದು. ಬಟ್ ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಒಂದು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಇದನ್ನು ಈ ಥರ ಸರ್ವ್ ಮಾಡೋಣ. ಸಖತ್ತಾಗಿದೆ. ನೋಡಿ ಸ್ವಲ್ಪ ಈ ಥರ ನೀಟಾಗಿ ಸರ್ವ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ
ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಎಲ್ಲ ಹಂಗಿದ್ರೆ ಹೌದು. ತಿನ್ಕೋತಾರೆ. ಸ್ವಲ್ಪ ಎಳ್ಳಿಂದ ಗಾರ್ನಿಷ್ ಮಾಡೋಣ. ಆಮೇಲೆ ಇದು ಎದುರ ಜೊತೆ ತಿನ್ಬೇಕಂದ್ರೆ ನಿಮ್ಮ ಮನೇಲಿ ಯಾವ ಥರ ಪಲ್ಯ ಮಾಡಿದ್ದೀರಾ, ಅದು ಉದುರು ಪಲ್ಯ ಇರ್ಬೋದು, ಗ್ರೇವಿ ಪಲ್ಯ ಇರ್ಬೋದು, ಅದ್ರ ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು, ಅಥವಾ ಮಕ್ಕಳಿಗೆ ಕೆಚಪ್ ಜೊತೆ ಇಷ್ಟ ಅಂದರೆ ಕೆಚಪ್ ಜೊತೆ ಕೂಡ ಕೊಡ್ಬೋದು. ಅದನ್ನೇನು ಬೇಡ ಅಂದರೆ ಸೊ ಇದನ್ನು ಇಲ್ಲಿ ನಾವು ನುಗ್ಗೆಕಾಯಿ ಸಾರು ಜೊತೆ ಸರ್ವ್ ಮಾಡ್ತಾಯಿದ್ದೀವಿ. ಇದನ್ನು ನೋಡಿ, ನೋಡೋಕೆ ಎಷ್ಟು ಸಾಫ್ಟಾಗಿದೆ ಅಂದರೆ ಬಾಯಲ್ಲಿ ಹಲ್ಲಿಲ್ಲ ಅನ್ನೋರ್ನು ಕೂಡ ತಿನ್ಕೋಬೋದು. 5 ವರ್ಷದ ಮಗುಗೂ ಕೂಡ ನೀವು ಇದನ್ನು ಕೊಡ್ಬೋದು. ಇನ್ನೂ ಹೆಲ್ದಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಇವತ್ತಿಂದ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೂಪರಾಗಿರುತ್ತೆ ನೋಡೋ ಅಷ್ಟೇ ಟೇಸ್ಟ್. ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಥರ ರೆಸಿಪಿ ಬೇಕಂದ್ರೂ ನಮಗೆ ಕಮೆಂಟ್ ಮೂಲಕ ಹೇಳಿ. ನಿಮಗೋಸ್ಕರ ಈ ಥರ ನಾವು ರೆಸಿಪಿನ ತೊಗೊಂಡು ಬರ್ತಾ ಇರ್ತೀವಿ. ತುಂಬ ಸಾಫ್ಟಾಗಿ ಸಕ್ಕದಾಗಿದೆ ಪ್ರತಿಭಾ. ಟೇಸ್ಟ್ ಹೆಂಗೈತೆ ಸರ್? ತುಂಬ ಚೆನ್ನಾಗಿದೆ. ಬೀಟ್ರೂಟ್ ಹಾಕಿದೆ ಅಂತ ಯಾರು ಹೇಳಲ್ಲ, ಕಲರ್ ನೋಡಷ್ಟೇ ಹೇಳ್ತಾರೆ. ಹೌದಾ? ಬಾಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿದೆ. ಓಕೆ. ಸೊ ನೀವು ಕೂಡ ಒಂದು ಸರ್ತಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.